ನಿನ್ನೆ ಸಾಮಾಜಿಕ ಹೋರಾಟಗಾರ ಮತ್ತು ಮೂಡಾ ಪ್ರಕರಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ನಡೆಸಿದ್ದ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇದಕ್ಕೆ ಕಾರಣ ಆಗಿದ್ದೇನು ಅಂತಂದ್ರೆ ನಿನ್ನೆ ಅವರೊಂದು ಗಂಭೀರ ಆರೋಪವನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೆ ಮಾಡಿದ್ರು. ಮೂಡಾದ ಮಾಜಿ ಆಯುಕ್ತ ಇತ್ತೀಚೆಗಷ್ಟೇ ಬಡ್ತಿಯನ್ನ ಪಡ್ಕೊಂಡಂತ ನಟೇಶ್ ಅವರು ಆ ಬಡ್ತಿಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸುಮಾರು 1.60 ಕೋಟಿ ಅಂದ್ರೆ 1,60,60 ರೂಪಾಯಿಗಳನ್ನ ಲಂಚವಾಗಿ ನಗದು ರೂಪದಲ್ಲಿ ಒಂದು ವಾಹನದಲ್ಲಿ ಕಾರಿನಲ್ಲಿ ತಲುಪಿಸಿದ್ದಾರೆ ಅಂತ ಆ ಕಾರ್ ನಂಬರ್ ಪ್ಲೇಟ್ ಅನ್ನೆಲ್ಲ ಬಿಡುಗಡೆ ಮಾಡಿದ್ರು. ಇದಕ್ಕಿಂತ ಒಂದಿನ ಮುಂಚೆನೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಈ ನಟೇಶ್ ಅನ್ನುವ ಅಂದ್ರೆ ಮೂಡಾದ ಮಾಜಿ ಆಯುಕ್ತ ಅವರು ಇವರನ್ನ ಅಂತಂದ್ರೆ ಸ್ನೇಹಮಯಿ ಕೃಷ್ಣ ಅವರನ್ನ ಭೇಟಿ ಆಗೋದಕ್ಕೆ ಅವರ ಜೊತೆಗೆ ಅವರಿಗೆ ಒಂದು ಆಮಿಷವನ್ನು ಒಡ್ಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಒಂದು 6-7 ಸೆಕೆಂಡ್ಗಳ ಒಂದು ಆಡಿಯೋವನ್ನ ಕ್ಲಿಪ್ ಅನ್ನ ಅವರು ಅವರ ಖಾತೆಯಲ್ಲೂ ಹಾಕೊಂಡಿದ್ರು ಮತ್ತು ಮಾಧ್ಯಮಗಳಿಗೂ ಬಿಡುಗಡೆ ಮಾಡಿದ್ರು. ಇವತ್ತು ಇದರ ಬೆಳವಣಿಗೆಯನ್ನ ನೋಡೋದಾದ್ರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಲಿನಿ ರಜನೀಶ್ ಇದು ಸುಳ್ಳು ಆರೋಪ ಅಂತ ಅದನ್ನ ತಿರಸ್ಕರಿಸಿದ್ರು, ಕ್ರಮ ತೆಗೆದುಕೊಳ್ತೀವಿ ಅಂತಾನು ಹೇಳಿದ್ರು. ಇವತ್ತೇನ್ ಕ್ರಮ ಆಗಿದೆ ಅಂತಂದ್ರೆ ನೋಟಿಸ್ ಅನ್ನ ಜಾರಿ ಮಾಡಿ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆಗೆ ಕರೆಸ್ಕೊಂಡಂತ ಸಿಸಿಬಿ ಅಧಿಕಾರಿಗಳು ಅವರನ್ನ ಬಂಧಿಸಿದ್ದಾರೆ. ಇದಕ್ಕೆ ಕಾರಣ ಸಿಸಿಬಿ ಅಧಿಕಾರಿಗಳಿಗೆ ಈ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಸುಳ್ಳು ದಾಖಲೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅಂತ ಸೆಕ್ಷನ್ ಐಟಿ ಕಾಯ್ದೆ 66A ಅಂತ ಹೇಳ್ತಿದ್ದಾರೆ, 356 ಅಂತ ಹೇಳ್ತಾ ಇದ್ದಾರೆ. ಒಟ್ಟು 3 ಪ್ರಕರಣಗಳು ಅಂತ ಮಾಹಿತಿಗಳು ಸಿಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಕೂಡ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು. ದೂರುದಾರರ ಬಗ್ಗೆ ತಪ್ಪು ಮಾಹಿತಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಕಾರಣಕ್ಕಾಗಿ ಅವರು ಸೈಬರ್ ಕ್ರೈಮ್ಗೆ ಪ್ರಕರಣವನ್ನ ಕೊಟ್ಟಿದ್ರು. ಅದರ ಅನ್ವಯವಾಗಿ ನಾವು ಅವರನ್ನ ವಿಚಾರಣೆಗೆ ಕರೆಸಿದ್ದೀವಿ ಅಂತ ಈಗ ಬಂಧನ ಆಗಿದೆ. ಐಟಿ ಕಾಯ್ದೆ 65A ಇದು ಸಂಪೂರ್ಣವಾಗಿ ಶಟ್ ಡೌನ್ ಆಗಿದೆ. ಯಾಕಂದ್ರೆ ಶ್ರೇಯಸ್ ಸಿಂಗಲ್ ಪ್ರಕರಣದಲ್ಲಿ ಇದಕ್ಕೆ ಅಸ್ತಿತ್ವನೇ ಇಲ್ಲ 66A. ಆ ನಂತರದಲ್ಲಿ BNS ಸೆಕ್ಷನ್ 337, 336, 340 ಅಡಿಯಲ್ಲಿ ಪ್ರಮುಖವಾಗಿ ಸೆಕ್ಷನ್ ಗಳು ಏನ್ ಹೇಳುತ್ತೆ ಅಂತ ನೋಡಿದ್ರೆ 336 ಏನ್ ಹೇಳುತ್ತೆ, ಭಾರತೀಯ ನ್ಯಾಯ ಸಂಹಿತೆ ಅಂದ್ರೆ ಧಾರ್ಮಿಕ ಭಾವನೆಗಳನ್ನ ಹಾಳಿ ಮಾಡುವ ಉದ್ದೇಶದಿಂದ ಪವಿತ್ರ ಸ್ಥಳ ಅಥವಾ ವಸ್ತುಗಳನ್ನ ಅವಮಾನಿಸೋದು ಅಂತ. ಇದು CRPC 295 ಏನಿತ್ತು ಅದಕ್ಕೆ ಸೇಮ್ ಪ್ರಾವಿಷನ್ ಇದರಲ್ಲಿದೆ. ಜೈಲು ಶಿಕ್ಷೆ ಅಥವಾ ದಂಡ ಇದಕ್ಕೆ ಒಂದು ಪರಿಹಾರ ಆಗುತ್ತೆ. ಇನ್ನು BNS ಸೆಕ್ಷನ್ 337 ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಇದೇನ್ ಹೇಳುತ್ತೆ ಅಂತಂದ್ರೆ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಉಂಟು ಮಾಡುವಂತೆ ಸುಳ್ಳು ಮಾಹಿತಿ ಅಥವಾ ಪ್ರಚೋದನಾತ್ಮಕ ವಿಷಯ. ಗಮನಿಸಬೇಕು, ಸಾರ್ವಜನಿಕ ಶಾಂತಿ ಅಂತಿದೆ. ಸಾರ್ವಜನಿಕ ಶಾಂತಿ ವ್ಯಕ್ತಿಯ ಖಾಸಗಿ ವಿಚಾರಗಳಲ್ಲ. ಇನ್ನು BNS ಸೆಕ್ಷನ್ 340 ಧಾರ್ಮಿಕ ಅಥವಾ ಸಮುದಾಯಗಳ ನಡುವೆ ವೈಮನಸ್ಸು ಹುಟ್ಟುಹಾಕುವ ಕೃತ್ಯ. ಇಲ್ಲಿ ಯಾವ ಸೆಕ್ಷನ್ ಗಳನ್ನ ಯಾಕೆ ಪೊಲೀಸರು ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ ನಮಗೆ ಒಂದು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ನಿರ್ದೇಶನ ಮಾರ್ಗದರ್ಶನ ಏನ್ ಕೊಟ್ಟಿದೆ ಅಂತಂದ್ರೆ ಯಾವುದೇ ಪ್ರಕರಣದಲ್ಲಿ 3 ವರ್ಷಕ್ಕಿಂತ ಕಡಿಮೆ ಜೈಲು ಶಿಕ್ಷೆ ಯಾವ್ದಿರುತ್ತೋ ಆ ಪ್ರಕರಣದ ವಿಚಾರಣೆ ನಡೆದು ಅಪರಾಧಿ ಅಂತ ಸಾಬೀತಾಗಿ ಅಂತ ಪ್ರಕರಣಗಳಲ್ಲಿ ಬಂಧನದ ಅಗತ್ಯನೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಪ್ರತಿಪಾದನೆ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಅದರ ನಿರ್ದೇಶವನ್ನ ಕೊಟ್ಟಿದೆ. ಹಾಗಿರೋ ಸಂದರ್ಭದಲ್ಲಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ಯಾಕೆ ಬಂಧಿಸಲಾಗಿದೆ? ಒಂದ್ ದೂರಾಗಿದೆ. ಒಬ್ಬ ವ್ಯಕ್ತಿ ಸರ್ಕಾರಿ ವ್ಯಕ್ತಿ ಹೋಗಿ ದೂರು ಕೊಟ್ಟಿದ್ದಾರೆ, ನನ್ನ ವಿರುದ್ಧ ತಪ್ಪು ಸಂದೇಶವನ್ನ ಅಥವಾ ತಪ್ಪು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಅಂತ. ಅದಕ್ಕೆ ತಕ್ಷಣದಲ್ಲಿ ನೋಟಿಸ್ ಕೊಡ್ತಾರೆ, ಬಂಧಿಸ್ತಾರೆ ಅಂತಂದ್ರೆ ಇದನ್ನ ರಾಜಕೀಯ ಪ್ರೇರಿತ ಅಂತ ಕರಿಬೇಕು, ಇನ್ನೇನ್ ಕರಿಬೇಕು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಬಿಜೆಪಿ ಸರ್ಕಾರ ಕೂಡ ಕೇಂದ್ರದಲ್ಲಿ ಮಾಡ್ತಿರೋದು ಇದನ್ನೇ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನೇ ಮಾಡ್ತಿದೆ. ಯಾರು ಮಾತನಾಡ್ತಾರೋ, ಯಾವ್ದೋ ಪರವಾಗಿ ಮಾತಾಡ್ಲಿ ಅಥವಾ ಇನ್ಯಾವುದೋ ಸಾಮಾಜಿಕ ಕಳಕಳಿಯಿಂದ ಮಾತಾಡ್ಲಿ, ಮಾತನಾಡೋರನ್ನ ಈ ತರದ ಸಂಸ್ಥೆಗಳದ್ದು ಪೊಲೀಸರು ಬಳಸಿ ಇರ್ಬೋದು ಅಥವಾ ತನಿಖಾ ಸಂಸ್ಥೆಗಳನ್ನ ಬಳಸಿ ಅವರನ್ನ ದುರ್ಬಲಗೊಳಿಸೋದು, ಅವರ ಬಾಯಿ ಮುಚ್ಚುವಂತ ಕೆಲಸ ನಿರಂತರವಾಗಿ ನಡೀತಿದೆ. ಅದೇ ಕೆಲಸವನ್ನೇ ಇಲ್ಲೂ ಮಾಡ್ತಿದಾರ ಅನ್ನೋ ಪ್ರಶ್ನೆ ಬರುತ್ತೆ. ಸ್ನೇಹಮಯಿ ಕೃಷ್ಣ ಅವರು ಎತ್ತಿರೋ ಪ್ರಶ್ನೆಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ತನಿಖೆ ಆಗ್ಲಿ, ಮಾನನಷ್ಟ ಮೊಕದ್ದಮೆ ಪ್ರಕರಣಕ್ಕಂತೂ ಅವಕಾಶ ಇದ್ದೇ ಇದೆ. ಹಾಗಿದ್ದು ಕೂಡ ಈ ನಿಲುವು ಬಿಜೆಪಿಯವರಿಗೆ ಆರೋಪ ಮಾಡ್ತಿರುವಂತೆ ರಾಜಕೀಯ ಪ್ರೇರಿತಾನ ಅನ್ನೋ ಪ್ರಶ್ನೆ ಅಂತೂ ಖಂಡಿತ ಮೂಡುತ್ತೆ. ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಪತ್ರ ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ನನ್ನ ಪಾಯಿಂಟ್ ಆಫ್ ವ್ಯೂ ನ ಹೇಳಿದೆ, ಯಾವುದೇ ರಾಜ್ಯಗಳಲ್ಲಿ ಸರ್ಕಾರದ ವಿರುದ್ಧ ಪ್ರಭುತ್ವದ ವಿರುದ್ಧ ಮಾತನಾಡುವ ವ್ಯಕ್ತಿಗಳನ್ನ, ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಬೇರೆ ಆರೋಪಗಳಿದೆ, ಅವ್ರು ಬಿಜೆಪಿ ಜೊತೆಗೆ ಸೇರ್ಕೊಂಡು ಮಾಡ್ತಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಯಾವುದೊಬ್ಬ ಹೋರಾಟಗಾರರು ಈ ತರದ ಪ್ರಕರಣಗಳನ್ನ ಎತ್ತಿದಾಗ, ಪ್ರಶ್ನೆಗಳನ್ನ ಎತ್ತಿದಾಗ ಕಾನೂನನ್ನು ಮೀರಿ ವಚಿಸೋದು, ಅವರನ್ನ ಬಂಧಿಸೋದು ಅದು ಸಹಜ ಅಂತ ಅನ್ಸೋದಿಲ್ಲ, ಅದು ಪ್ರೇರಿತ ಅಂತಾನೆ ಅನ್ಸುತ್ತೆ. ಈ ಪ್ರಕರಣದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಈಗ ಸ್ನೇಹಮಯಿ ಕೃಷ್ಣ ಅವರು ಒಂದು ಆರೋಪ ಮಾಡಿದ್ದಾರೆ. ಅವರು ಆರೋಪ ಮಾಡಿರ್ತಕ್ಕಂಥದ್ದು ನಟೇಶ್ ಅವರು ಮುಂಬಡ್ತಿಗೆ ಲಂಚವನ್ನ ಕೊಟ್ಟಿದ್ದಾರೆ. 1.6 ಕೋಟಿ ಅಂತಾರೆ, 9 ಕೋಟಿ ಅಂತಾನೆ ಹೇಳ್ತಾರೆ. ಅಷ್ಟು ನಗದು 5 ಚೀಲಗಳಲ್ಲಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ವಾಹನಗಳಲ್ಲಿ ಸಾಗಿಸಿದ್ರು ಅಂತ ಹೇಳ್ತಾರೆ, ನಂಬರ್ ಕೊಡ್ತಾರೆ. ಇನ್ ಬೇರೆ ಬೇರೆ ಏನೋ ಅವರು ಅನ್ಸಿದ್ದನ್ನ ಅವ್ರು ಹೇಳ್ತಾ ಇದ್ದಾರೆ.
ಅವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದಾಗ ಆರೋಪದ ಬಗ್ಗೆ ತನಿಖೆ ಆಗ್ಬೇಕು. ಮೊಟ್ಟ ಮೊದಲನೇದಾಗಿ ಒಂದು ಮುಂಬಡ್ತಿಗೆ 1.6 ಕೋಟಿ ಅಥವಾ 9 ಕೋಟಿ ಅಂತ ಏನಿದೆ, ಇದು ಬಹುಶಃ ಊಹೆಗೆ ನಿಲುಕಲಾರದ್ದು. ಕರ್ನಾಟಕ ಆ ಮಟ್ಟದಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಹಂಗಂತೇಳಿ ನಾನು ಇಲ್ಲ ಅಂತಾನು ಹೇಳೋದಿಲ್ಲ, ಅದು ಬೇರೆ ವಿಷಯ ಅದು. ಆದ್ರೆ ಇಂತ ಒಂದು ದೊಡ್ಡ ಆರೋಪವನ್ನ ಮಾಡ್ತಾ ಇರ್ಬೇಕಾದ್ರೆ ನೇರವಾಗಿನೇ ಗೊತ್ತಾಗ್ತಾ ಇದೆ ಇದ್ರಲ್ಲಿ ಏನೋ ಒಂದು ದುರುದ್ದೇಶ ಇದೆ ಅಂತ ಹೇಳಿ. ಬರೀ ಒಬ್ಬ ಆರೋಪ ಮಾಡ್ತಾ ಇರ್ತಕ್ಕಂಥ ದುರುದ್ದೇಶ ಪೂರಿತ ಆರೋಪವನ್ನು ಮಾಡಿದ್ದಾರೆ. ಆದ್ರೆ ತಕ್ಷಣಕ್ಕೆ ಬಂಧಿಸೋದು ಅಂತ ಅಂದ್ರೆ ಇದೇನೋ ಬೇರೆ ತರ ಅನಿಸ್ತಾ ಇದೆ. ಈ ರೀತಿ ಸರ್ಕಾರ ಮಾಡಬಾರ್ದು. ಯಾಕಂದ್ರೆ ತನಿಖೆಗೆ ಅವಕಾಶ ಇದೆ. ಅವ್ರು ಏನ್ ದಾಖಲೆಗಳನ್ನ ಕಾರ್ ನಂಬರ್ ಕೊಟ್ಟಿದ್ದಾರೆ, ಇನ್ನು ಬೇರೆ ಬೇರೆ ಸಾಕ್ಷ್ಯ ಕೊಟ್ಟಿದ್ದಾರೆ, ಅವೆಲ್ಲ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ನಂತರ ಅದು ಸುಳ್ಳು ಅಂತ ಆದ್ಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಹುದಾಗಿತ್ತು. ಆದ್ರೆ ಮುಖ್ಯ ಕಾರ್ಯದರ್ಶಿಯವರ ವಿರುದ್ಧನೇ ಆರೋಪ ಅಂತ ಬಂದಂತ ಸಂದರ್ಭದಲ್ಲಿ ಇಷ್ಟು ತೀವ್ರ ಗತಿಯಲ್ಲಿ ಈ ಕಾರ್ಯಾಚರಣೆ ನಡೀತಾ ಅಂತ ಅನಿಸ್ತಾ ಇದೆ. ಇನ್ ಸ್ನೇಹಮಯಿ ಕೃಷ್ಣ ಅವರು ಮಾಡಿರ್ತಕ್ಕಂಥ ಆರೋಪಗಳು ಅದು ಬಿಡಿ, ಅವೆಲ್ಲವೂ ಸಹ ತನಿಖೆಗೆ ಅರ್ಹನೆ, ಎಲ್ಲವೂ ಸಹ ತನಿಖೆ ಆಗ್ಬೇಕು, ವಿಚಾರಣೆ ಆಗ್ಬೇಕು. ಅದಾದ ನಂತರ ಕ್ರಮ ತಗೋಬಹುದಿತ್ತು ಅಂತ ಒಂದು ಅನಿಸ್ತಾ ಇದೆ. ಇಲ್ಲಿ ನಟೇಶ್ ಅವರ ಏನೀಗ ಮುಂಬಡ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ, ಅಷ್ಟು ನಗದು ಹಣ 1.6 ಕೋಟಿ 5 ಚೀಲ ಅಂತ ನಿರ್ದಿಷ್ಟವಾಗಿ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅದು ಸತ್ಯನ ಸುಳ್ಳು ಪ್ರೈಮ ಫೇಸಿ ಹೇಗ್ ಕಾಣುತ್ತೆ? ಅದು 1.6 ಕೋಟಿ ಮುಂಬಡ್ತಿಗೆ ಅಂತಂದ್ರೆ ಅಷ್ಟು ಮಟ್ಟದಲ್ಲಿ ನಡೀತಾ ಇದೆಯಾ? ಈಗ ಕರ್ನಾಟಕ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ಲಿಕ್ಕೆ ಬಿಜೆಪಿ ಕಾಯ್ತಾನೆ ಇದೆ. ಯಾವ ರೀತಿಯ ಇದು ಕೆಲವು ಅವರು ಎಷ್ಟೋ ಸೋಷಿಯಲ್ ಮೀಡಿಯಾ ನೋಡಿದ್ರೆ, ಬಿಜೆಪಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಭ್ರಷ್ಟಾಚಾರವನ್ನೇ ಮುಖ್ಯವಾದ ಒಂದು ಅಜೆಂಡವಾಗಿ ಇಟ್ಕೊಂಡಿದೆ ಬಿಜೆಪಿ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಕೆಳಗಿಳಿಕೆ ಕಾರಣ ಆಗಿದ್ದು ಸಹ ಇದೇ ಭ್ರಷ್ಟಾಚಾರದ ಆರೋಪವೇ. ಹಾಗಾಗಿ ಅಂತಹ ಒಂದು ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಬಿಜೆಪಿ ನಿರಂತರವಾಗಿ ಮಾಡ್ತಾ ಇದೆ. ಇದು ಏನು ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಅದನ್ನ ಬಹಳ ಸುಲಭವಾಗಿ ಅದನ್ನ ನಿವಾರಣೆ ಮಾಡಬಹುದಾಗಿತ್ತು. ತನಿಖೆ ಮಾಡಿ, ವಿಚಾರಣೆ ಮಾಡಿ ಎಲ್ಲ ಆಗಿ ಆಮೇಲೆ ಕ್ರಮ ಇದ್ದೇ ಇರುತ್ತೆ. ಆದ್ರೆ ಇದೊಂದು ಅವಸರದ ಕ್ರಮ ಅಂತಾನೆ ಅನಿಸ್ತಾ ಇದೆ ನನಗೆ. ಅವಸರದ ಕ್ರಮ ಹೌದು. ಈಗ 1.6 ಕೋಟಿ ನನಗ್ ಹಾಗೆ ಅನ್ಸೋದಿಲ್ಲ, ಕ್ಷಮಿಸಿ. ಯಾಕಂದ್ರೆ ನಿಮ್ಮ ಹೇಳಿಕೆಯನ್ನ, ನಿಮ್ಮ ಅಭಿಪ್ರಾಯವನ್ನ ಗೌರವಿಸ್ತಾನೆ. ಬೆಂಗಳೂರಿನ ಆಯಕಟ್ಟಿನ ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ ಆಗಿ ಒಂದ್ ವರ್ಗಾವಣೆ ಆಗೋದಕ್ಕೇನೆ ಕೋಟಿ ಕೊಡ್ತಾರೆ. ಇದು ಅಫಿಷಿಯಲಿ ಲಂಚ ಮತ್ತೆ ಕಮಿಷನ್ ಆಗೋದಿಲ್ಲ. ಆ ಕಾರಣ ಕೇಳ್ತಾ ಇದ್ದೀನಿ. ಹಾಗಿರುವಾಗ ನಿಮಗೆ ಆರೋಪ ಹೊತ್ತಿರುವಂತ ಒಬ್ಬ ಸರ್ಕಾರ ಅಧಿಕಾರಿ ಮುಂಬಡ್ತಿಗಾಗಿ ಕೊಟ್ಟಿಲ್ವಾ ತನಿಖೆ ಆಗ್ಬೇಕು. ಕೊಡ್ಲಿಲ್ಲ ಅಂತಾನು ಹೇಳೋಕ್ ಆಗೋದಿಲ್ಲ, ಹಂಗಂತ ಕೊಟ್ಟಿದ್ದಾರೆ ಅಂತಾನು ಹೇಳೋಕ್ ಆಗೋದಿಲ್ಲ. 1.6 ಕೋಟಿ ಬಹಳ ದೊಡ್ಡ ಮೊತ್ತ ಅಂತ ನನಗ ಅನ್ಸೋದಿಲ್ಲ. ಯಾಕಂದ್ರೆ ಒಂದು ಕಾನ್ಸ್ಟೇಬಲ್ ಅಥವಾ ಒಬ್ಬ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಕೋಟಿ ಡೀಲ್ ಮಾಡ್ಕೋತಾರೆ. ಆ ತರದ ಪರಿಸ್ಥಿತಿ ಇದೆ. ಇನ್ನೊಂದು, ಸ್ನೇಹಮಯಿ ಕೃಷ್ಣ ಅವರು ಕೆಲವು ಪ್ರಾಥಮಿಕ ದಾಖಲೆಗಳನ್ನ ಕೊಟ್ಟ ಸಂದರ್ಭದಲ್ಲಿ ಅವರು ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿರೋದು ಮಾತ್ರ ಅಲ್ಲ, ಇಡಿ ಮತ್ತು ಐಟಿಗೂ ಕೂಡ ಅವರು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ. ಈಗ ಏನಾಗುತ್ತೆ, ಅವ್ರು ಹಾಕಿರೋ ಸೆಕ್ಷನ್ ಗಳಿದೆಯಲ್ಲ, ಪೊಲೀಸ್ ಹಾಕಿರೋ ಸೆಕ್ಷನ್ ಗಳಲ್ಲಿ ಬಂಧನದ ಅಗತ್ಯನೇ ಇಲ್ಲ, ವಿಚಾರಣೆ ಮಾಡಿ ಬಿಡ್ಬೋದು ಅಷ್ಟೇನೆ. ಅಂದ್ರೆ ತೀರಾ ನಿಮಗೇನಾದ್ರೂ ಅಗತ್ಯ ಇದ್ರೆ ಮಾತ್ರ, ಅಥವಾ ಅತ್ಯಂತ ಗಂಭೀರವಾದ ಅಪರಾಧ ಅಥವಾ ಆರೋಪ ಇದ್ರೆ ಮಾತ್ರ ಬಂಧಿಸಬೇಕಾಗತ್ತೆ. ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನ ಇರುವಾಗ ಅಲ್ಲಿ ಶಾಲಿನಿ ರಜನೀಶ್ ಅವರು ದೂರು ಕೊಟ್ಟಿಲ್ಲ, ಈ ನಟೇಶ್ ಅವರು ದೂರು ಕೊಟ್ಟಿರೋದು. ಏನೇ ಆದ್ರೂ ಕೂಡ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ರದ್ದಾದ್ರೂ ಕೂಡ ಅಧಿಕಾರಿ ವಿರುದ್ಧ ತನಿಖೆ ನಡೀತಾ ಇದೆ. ಅಲ್ಲಿ ಅಕ್ರಮ ನಡೆದಿರೋದಂತೂ ನಿಜ, ಮೂಡಾದಲ್ಲಿ ಅದನ್ನ ಎಲ್ಲರೂ ಒಪ್ಕೊಳ್ತಾರೆ. ಅದ್ರಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ನಿಜ. ಹಾಗಿರುವಾಗ ಆ ವ್ಯಕ್ತಿಗೆ ಮುಂಬಡ್ತಿನೂ ಪ್ರಶ್ನಾರ್ಹನೇ ಆಗತ್ತೆ. ಆ ಮುಂಬಡ್ತಿಗೆ ಏನಾದ್ರೂ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಪ್ರಶ್ನಾರ್ಹ ಆಗತ್ತೆ. ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಸಹಜವಾಗಿನೇ ಅನ್ಸುತ್ತೆ. ಹೊನ್ನಾಳಿ ಅವರೇ, ಹೌದು, ನೀವ್ ಹೇಳ್ದಂಗೆ 1 ಕೋಟಿ ಈಗ ಅದು ದೊಡ್ಡ ಮೊತ್ತ ಅಲ್ಲ. ಆದ್ರೆ 9 ಕೋಟಿ ಅಂತ ಹೇಳ್ತಾರೆ, ಅದು ಸ್ವಲ್ಪ ಹೈಪಾಥಿಕೇಶನ್ ಅನಿಸ್ತಾ ಇದೆ. ಯಾಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಗಳಿಗೂ ಅಷ್ಟು ನಡೆಯುತ್ತೆ ಅಂತ ಹೇಳಿ ಹೇಳ್ತಾರೆ. ಯಾವಾಗ್ಲೂ ಇದ್ದಿದ್ದೆ ಅದು. ಆದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವ್ರು ಏನ್ ಆರೋಪವನ್ನ ಮಾಡ್ತಾ ಇದಾರೆ, ಅವ್ರು ಅಷ್ಟೊಂದು ಸಾಕ್ಷಿಗಳನ್ನ ಕೊಡ್ತಾ ಇರ್ಬೇಕಾದ್ರೆ ವಿಚಾರಣೆಯನ್ನ ಮಾಡಬಹುದಾಗಿತ್ತು ಅಂತ ಹೇಳಿ. ಮತ್ ನೀವೇನು ಸುಪ್ರೀಂ ಕೋರ್ಟ್ ನ ಒಂದು ಕೇಸನ್ನ ರೆಫರ್ ಮಾಡಿದ್ರಿ, ಮತ್ತೆ ಸೆಕ್ಷನ್ ಅನ್ನ ರೆಫರ್ ಮಾಡಿದ್ರಿ, ಇವೆಲ್ಲವೂ ಹೇಳ್ತಾ ಇದಾವೆ 3 ವರ್ಷ ಶಿಕ್ಷೆ ಅಂತಂದ್ರೆ ಅಷ್ಟು ತ್ವರಿತವಾಗಿ ಕಾರ್ಯಾಚರಣೆ ಮಾಡ್ಬೇಕಾದ ಅಗತ್ಯ ಇದ್ದಿಲ್ಲ ಅಂತ ಹೇಳಿ. ಹಾಗಾಗಿ ಸರ್ಕಾರ ಚೀಮಾರಿ ಹಾಸ್ಕೊಳ್ಳುವಂತ ಸಂದರ್ಭನೂ ಸಹ ಬರ್ಬೋದು. ಮತ್ ಇನ್ನೊಂದು ಬಹಳ ಪ್ರಮುಖ ಅಂಶ ಏನಂದ್ರೆ, ಸ್ನೇಹಮಯಿ ಕೃಷ್ಣ ಸರಿ ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಹಲವು ಆರೋಪವನ್ನ ಮಾಡಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಮೀಡಿಯಾದ ಮುಂದೆ ಹೇಳಿದ್ದಾರೆ, ಎಲ್ಲದೂ ಸರಿ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೀಡಿಯಾದಲ್ಲಿ ಏನೋ ಒಂದು ಆರೋಪವನ್ನ ಮಾಡಿದ ತಕ್ಷಣ ಅವರಿಗೆ, ಅದರಲ್ಲೂ ಯಾರು ತುಂಬಾ ಮೇಲೆ ಟಾಪ್ ಗ್ರೇಡ್ ಅಲ್ಲಿ ಇದ್ದಾರೆ ಅವ್ರ ಮೇಲೆ ಆರೋಪ ಮಾಡಿದ ತಕ್ಷಣ ಅವ್ರು ಜೈಲಿಗೆ ಹೋಗ್ತಾರೆ, ಅವ್ರಿಗೆ ಜೈಲ್ ಕಳಿಸ್ಬೋದು ಅಂತಕ್ಕಂಥದಕ್ಕೆ ಈ ಪ್ರಕರಣ ಪ್ರೆಸಿಡೆಂಟ್ ಆಗ್ಬಿಟ್ರೆ ಇದು ಬಾಯಿ ಮುಚ್ಚುವಂತ ಪ್ರಯತ್ನನೇ ಆಗುತ್ತೆ, ಕಾಂಗ್ರೆಸ್ ಸರ್ಕಾರವೇ ಆಗ್ಲಿ, ಬಿಜೆಪಿ ಸರ್ಕಾರವೇ ಆಗ್ಲಿ. ಹಾಗಾಗಿ ಮುಕ್ತವಾಗಿ ಸಂವಹನ ಮಾಡ್ಲಿಕ್ಕೆ, ಮುಕ್ತವಾಗಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಾದ ಇಂಥ ಸಂದರ್ಭದಲ್ಲಿ
ಆಯ್ತು ತನಿಖೆ ಮಾಡ್ಲಿ, ಏನಿದೆ ತನಿಖೆ ಮಾಡ್ಲಿ, 1.6 ಕೋಟಿನೋ 9 ಕೋಟಿನೋ ಏನಿದೆ ತನಿಖೆ ಮಾಡ್ಲಿ. ತನಿಖೆ ಆದ್ಮೇಲೆ ಅದು ಪ್ರೂವ್ ಆದ್ಮೇಲೆ ಅವ್ರು ಏನ್ ಬೇಕಾದ್ರೂ ಕ್ರಮವನ್ನು ತೆಗೆದುಕೊಳ್ಳಿ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರು, ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕೇನೆ ಬಂದ್ಸೋದೇನಿದೆ. ಆಯ್ತು, ಸ್ನೇಹಮಯ ಕೃಷ್ಣ ಅವ್ರ ಮೇಲೆ ಎಷ್ಟೋ ಅಸಮಾಧಾನ ಇರ್ಬೋದು, ಸಿದ್ದರಾಮಯ್ಯವ್ರಿಗೂ ಸಿಟ್ಟಿರ್ಬೋದು, ಎಲ್ರಿಗೂ ಸಿಟ್ಟಿರ್ಬೋದು, ಅದು ಅಂತ ಅನ್ಕೊಳ್ಳೋಣ ಆಗ್ಲಿ. ಹಂಗಂತ ಹೇಳಿ ಅವ್ರು ಆರೋಪ ಮಾಡಿದ್ರು ಅಂದ ತಕ್ಷಣವೇ ಅವರನ್ನ ಜೈಲಿಗೆ ಕಳಿಸ್ತೇವೆ, ನಾವು ಒಂದು ಪಾಠ ಕಲಿಸ್ತೇವೆ ಅನ್ನೋದು ಬೇರೆ ಪ್ರಕರಣಗಳಿಗೆ ಪ್ರೆಸಿಡೆಂಟ್ ಆಗ್ಬಾರ್ದು ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ ಅನ್ಸುತ್ತೆ. ಓಕೆ, ಅದನ್ನೇ ಮಾಡಿ. ಈಗ ಬಿಜೆಪಿ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಮಾಡ್ಕೊಂಡ್ ಬಂದಿರೋದು ಇದು. ಯಾರು ನೀತಿ ನಿರೂಪಣೆ ವಿರುದ್ಧ ಮಾತಾಡ್ತಾರೆ ಅಥವಾ ಅದ್ರ ಬಗ್ಗೆ ಮಾತಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಯಾರು ಸರ್ಕಾರದ ಬಗ್ಗೆ ಮಾತಾಡ್ತಾರೆ, ಅವರನ್ನ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಬಳಸೋದು, ಇಲ್ಲ ಅಂತಂದ್ರೆ ತನಿಖಾ ಸಂಸ್ಥೆಗಳನ್ನ ಬಳಸಿ ಒಳಗ್ ಹಾಕೋದು. ಕಾಂಗ್ರೆಸ್ ಸರ್ಕಾರವು ಅದನ್ನೇ ಮಾಡಿದ್ರೆ ಏನ್ ವ್ಯತ್ಯಾಸ ಇರುತ್ತೆ? ಈಗ ನೀವು ನಿಮ್ಗೆ ನೆನಪಿರ್ಬೋದು, ಟಿ.ಜೆ. ಅಬ್ರಾಹಂ ಅವರು ಅಥವಾ ಇನ್ನು ಕೆಲವರು ಯಡಿಯೂರಪ್ಪನವರು ಪ್ರಕರಣದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ ಏಜೆಂಟ್ಗಳು ಅಂತ ಬಿಜೆಪಿ ಅವರು ಹೇಳಿದ್ರು. ಇದೇನ್ ಹೊಸ್ತಲ್ಲ, ಯಾವ ಸರ್ಕಾರದ ವಿರುದ್ಧ ಯಾರು ಹೋರಾಟ ಮಾಡ್ಲಿ ಅಥವಾ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಇನ್ನೊಂದು ಕಡೆ ಇವರು ಅಂತ ಹೇಳೋ ಸಹಜವಾಗಿತ್ತು. ಅವರು ಇದ್ರೂ ಇರ್ಬೋದು, ಇಲ್ದೇನೋ ಇರ್ಬೋದು ಅವರ ಪ್ರಭಾವ ಅಲ್ವಾ? ಏನ್ ಅನ್ಸುತ್ತೆ? ಹೌದು. ಈಗ ಯಾವುದೇ ಆರೋಪ ಬಂದ ತಕ್ಷಣ ನಾವ್ ಈ ರೀತಿ ಕ್ರಮ ತಗೋತೇವೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ಲಿ ಬಿಜೆಪಿ ಸರ್ಕಾರಕ್ಕೆ ಆಗ್ಲಿ ವ್ಯತ್ಯಾಸ ಕಾಣೋದಿಲ್ಲ. ಮತ್ತು ಕೇಂದ್ರ ಸರ್ಕಾರ ಈ ರೀತಿಯಾದ ಕ್ರಮಗಳನ್ನ ತೆಗೆದುಕೊಂಡಾಗ ಬಹಳ ಕಠಿಣ ಪದಗಳಲ್ಲಿ ಬಹಳ ತೀವ್ರವಾಗಿ ಖಂಡಿಸುವಂತ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣದಲ್ಲಿ ಯಾಕೆ ಈ ರೀತಿ ಮಾಡ್ತು ಅನ್ನೋದು ಬಹಳ ಚರ್ಚಾಸ್ಪದವಾದಂತ ವಿಷಯ ಆಗಿದೆ. ಈಗ್ಲೂ ಸಹ ಕಾಲ ಮಿಂಚಿಲ್ಲ, ತಪ್ಪೇನಾಗಿದೆ ಅದನ್ನ ತಿದ್ಕೊಂಡು ಅಥವಾ ಪ್ರಕರಣ ಏನ್ ದಾಖಲಾಗಿದೆ, ಈಗ ಸಿಸಿಬಿ ಪೊಲೀಸರು ಬಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಶಾಲಿ ರಜನೀಶ್ ಅವರು ಬಹುಶಃ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡಿರೋ ಕಾಣ್ತಾ ಇದೆ. ಹಾಗಾಗಿ ತನಿಖೆ ಆಗಲಿ, ತನಿಖೆ ಆದ ನಂತರ ಏನ್ ಕ್ರಮ ಆಗುತ್ತೋ ಅದಾಗ್ಲಿ. ನೋಡೋಣ, ಕಾದ್ ನೋಡೋಣ ಏನಾಗತ್ತೆ ಅಂತ ಮುಂದಿನ ಬೆಳವಣಿಗೆಗಳನ್ನ. ಆದ್ರೆ ಉತ್ತಮವಾದಂತ ಕ್ರಮ ಅಂತೂ ಇದು ಖಂಡಿತವಾಗೂ ಆಗ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಅವರಿಗೆ ಸಹಜವಾಗಿನೇ ಬೇಲ್ ಸಿಗತ್ತೆ, ಯಾಕೆಂದ್ರೆ ಆ ಸೆಕ್ಷನ್ ಗಳು ಹಾಕಿರೋ ಸೆಕ್ಷನ್ ಆಗಿದೆ. ನೋಡೋಣ. ಅದೊಂದು ಬಹಳ ಸೆಕ್ಷನ್ ಗಳು ಯಾಕೆ ಹಾಕಿರೋ ಆ ಸೆಕ್ಷನ್ ಗಳು ಅನ್ನೋದು ಸಹ ಬಹಳ ಇಂಟ್ರೆಸ್ಟಿಂಗ್. ಬಹುಶಃ ಒಂದು ಪಾಠ ಕಲಿಸ್ತಕ್ಕಂತ ಒಂದು ಜೈಲಿಗೆ ಕಳಿಸ್ತೇವೆ ಅಂತ ಹೇಳ್ತಕ್ಕಂತ ಒಂದು ಉದ್ದೇಶ ಕಾಣ್ತಾ ಇದೆ ಹೊರತು ಕೇಸ್ ನಿಲ್ಲೋ ಕಾಣ್ತಾ ಇಲ್ಲ ಇದು, ಈ ಸೆಕ್ಷನ್ ಗಳು ಹಾಕಿರೋದು ನೋಡಿದ್ರೆ. ಖಂಡಿತ ಸರ್, ಕಾದ್ ನೋಡ ಮುಂದಿನ ಕಾನೂನಾತ್ಮಕ ಬೆಳವಣಿಗೆಗಳನ್ನ.